ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಎಸ್ಪಿರೋಡ್ಗೆ ಹೋಗ್ತಾಯಿದ್ದೀನಿ ಇವಾಗ ಪೆನ್ ಡ್ರೈವ್ ತರೋಣ ಅಂತ. ಸೊ ಪೆನ್ ಡ್ರೈವ್ ಸ್ಟಾಕ್ ಖಾಲಿಯಾಗಿದೆ. ಸೊ ತೊಗೊಂಡು ಬಂದುಬಿಟ್ಟು ಕಾಪಿ ಮಾಡಿ ಆಲ್ಬಮ್ ಕೊಡ್ಬೇಕು ಕಸ್ಟಮರ್ಗೆ. ನನ್ನ ಗಾಡಿ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ಎಲ್ಲ ಕಾಗೆ ಎತ್ಕೊಂಡ್ಬಿಟ್ಟಿದೆ, ಗಲೀಜಾಗಿದೆ. ವಾಶ್ ಮಾಡಿಲ್ಲ, ಒಂದು ತಿಂಗಳಂತ ವಾಶ್ ಮಾಡಿಲ್ಲ. ವಾಶ್ ಮಾಡಬೇಕು ಅದಕ್ಕೆ. ಸೊ ಸರ್ವಿಸು ಕೊಟ್ಟಿಲ್ಲ, ಸರ್ವಿಸ್ ಮಾಡಿಸ್ಬೇಕು. ಇಟ್ಟು ಗಲೀಜಾಗಿದೆ. ಸೊ ನಾಳೆ ಅಥವಾ ನಾಡಿದ್ದು ಫ್ರೀ ಸಿಕ್ಕ ಮೇಲೆ ವಾಶ್ ಮಾಡಬೇಕು. ಸೊ ಸರ್ವಿಸ್ ಕೊಡಬೇಕು ಇದಕ್ಕೆ. ಸೊ ಬನ್ನಿ ಚಿಕ್ಕ ಎಸ್ಪಿರೋಡ್ಗೆ ಹೋಗ್ಬಿಟ್ಟು ಒಂದು ಒಳ್ಳೊಳ್ಳೆ ಪೆನ್ ಡ್ರೈವ್ ತರೋಣಂತೆ. ಪೆನ್ ಡ್ರೈವ್ ತುಂಬ ಕಾಸ್ಟ್ಲಿ ಆಗಿದೆ, ಸಿಗುತ್ತೆ ಗೊತ್ತಿಲ್ಲ, ಡೌಟಲ್ಲಿದೆ. ಸೊ ನೋಡಿಕೊಂಡು ತೊಗೊಂಡು ಬರೋಣಂತೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಟ್ರಾಫಿಕ್ಕು ಬೆಂಗಳೂರು ಎಲ್ಲರೂ ಟ್ರಾಫಿಕ್ ಜಾಮ್ ಇರ್ತದೆ. ಸೊ ನೋಡಿ ಎಸ್ಪಿರೋಡ್ಗೆ ಹೋಗ್ತಾಯಿದ್ದೀನಿ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅವಾಗಿಂದ ಹೋಗ್ತಾಯಿದ್ದೀನಿ, ಅಲ್ಲಿ ನಿಂತ್ಕೊಂಡು ಹೋಗ್ತಾನೆ, ಬೇಜಾರು. 5 ನಿಮಿಷ ದಾರಿಗೆ 1 ಅವರ್ ವೇಟ್ ಮಾಡಬೇಕಾಗುತ್ತೆ ಟ್ರಾಫಿಕಲ್ಲಿ. ಬೇಜಾರು. ಎಸ್ ಪಿ ರೋಡ್ ಬಂದಿದ್ದೀನಿ ಇವಾಗ. ನಮ್ಮದು ಪೆನ್ ಡ್ರೈವ್ ಸ್ಟಾಕ್ ಇಲ್ಲ ತರಕ್ಕೆ ಬಂದಿದ್ದೆ. ಸೊ ನೋಡಿ ಎಸ್ ಪಿ ರೋಡಲ್ಲಿ ಏನೇನು ಬೇಕು ಅಂದರೆ ಎಲ್ಲ ಲ್ಯಾಪ್ಟಾಪು, ಸಿಸ್ಟಮು ಮತ್ತು ನಿಮಗೆ ಎಲ್ಲ ಪಾರ್ಟ್ಸ್ ಇಲ್ಲ ಸಿಗುತ್ತೆ. ಸೊ ನೀವು ನೋಡ್ಕೊಂಡು ತೊಗೋಬೇಕು, ಯಾಕೆ ಸ್ವಲ್ಪ ಯಾಮರ್ಸ ಜನ ಜಾಸ್ತಿ ಇದ್ದಾರೆ. ಸೊ ಯಾಮರ್ಬೇಡಿ. ನಾವು ಒಂದು ಸಲ ಡಿಸ್ಪ್ಲೇ ಹಾಕ್ಸ್ಕೊಳಕ್ಕೆ ಹೋಗಿ ಯಾಮರ್ಬಿಟ್ಟಿದ್ದೀನಿ. ಯಾವುದೋ ಲೋಕಲ್ ಡಿಸ್ಪ್ಲೇ ಹಾಕ್ಬಿಟ್ರೆ ಮೊಬೈಲ್ ವರ್ಕೇ ಆಗ್ತಾಯಿಲ್ಲ. ಸೊ ಒಂದು ಸಲ ಅಲ್ಲ 2 ಸಲ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಸೊ ಇಲ್ಲೆಲ್ಲ ಬಂದಾಗ ಕರೀತಾರೆ, ಅಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಅದು ಚೆನ್ನಾಗಿ ಕರೀತಾರೆ. ಬಟ್ ಯಾರ್ದು ಮಾತು ಕೇಳ್ಕೊಬೇಡಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅಂತ ಅಲ್ಲಿ ತೊಗೊಂಬಿಟ್ಟು ಒಂದು ಸಲ 2 ಸಲ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡಿ. ಓಕೆನಾ. ನಾನು ಅಂಗಡಿ ಬಂದೆ, ಇಲ್ಲಿ ರೆಗ್ಯುಲರ್ ಅಂಗಡಿ ಬರ್ತೀನಿ ಯಾವಾಗಲೂ. ಸೊ ಅಲ್ಲಿ ಪೆನ್ ಡ್ರೈವ್ಸ್ ಕಮ್ಮಿ ಸಿಗುತ್ತೆ. ಬಂದಾಗ ನೀವು ಯಾವಾಗ ತೊಗೊಳ್ಳಿ, ಬೇಕಾದ್ರೆ ನಾನು ಲೊಕೇಶನ್ ಹಾಕ್ತೀನಿ. ಆ ಲೊಕೇಶನ್ ನೋಡ್ಕೊಂಡು ಬಂದು ತೊಗೊಂಡೋಗಿ. ಸೊ ಅಲ್ಲಿ ಎಲ್ಲ ಮೆಜೆಸ್ಟಿಕಲ್ಲೆಲ್ಲ ರೇಟ್ ಜಾಸ್ತಿ ಇದೆ, ಬಟ್ ಇಲ್ಲಿ ಕಮ್ಮಿ ಇದೆ. ಒಂದು 100-200 ರೂಪಾಯಿ ಕಮ್ಮಿ ಇರುತ್ತೆ, ತೊಗೊಂಡು ಹೋಗ್ಬಿಡಿ, ಚೆನ್ನಾಗಿರುತ್ತೆ. ಸೊ ನೋಡ್ಕೊಳ್ಳಿ, ಇದೆ ಅಂಗಡಿ, ಚಿಕ್ಕದ ಅಂಗಡಿ ಇರೋದು. ಸೊ ಇದೇ ಪೆನ್ ಡ್ರೈವ್ ತೊಗೊಂಡೆ. ಸೊ ಪೆನ್ ಡ್ರೈವ್ ತೊಗೊಂಡು ಇಲ್ಲಿ ನೋಡ್ತಾ ಇದ್ದೀನಿ ರಾಜಾಜಿನಗರ. ಅಲ್ಲೊಂದು ಲ್ಯಾಬ್ಗೆ ಹೋಗಿ ಆಲ್ಬಮ್ ತೊಗೊಂಡು ಸೊ ಅಲ್ಲಿಂದ ಮನೆಗೆ ಹೋಗೋಣಂತೆ. ಇಲ್ಲಿ ಟೀ ಚೆನ್ನಾಗಿರುತ್ತೆ ಮೆಜೆಸ್ಟಿಕಲ್ಲಿ. ಸೊ ನಾನು ಬಂದಾಗ ಯಾವಾಗಲೂ ಮಿಸ್ ಮಾಡಲ್ಲ, ಟೀ ಕುಡ್ಕೊಂಡು ಹೋಗ್ತೀನಿ, ಚೆನ್ನಾಗಿ ಮಾಡ್ತಾರೆ. ಸೊ ಚಿಕ್ಕ ಅಂಗಡಿದ್ರೂ ಸೂಪರ್ ಆಗುತ್ತೆ. ನಂಗೆ ಟೀ ಕುಡ್ಕೊಳ್ಳೋಣ ಒಂದು ಸ್ವಲ್ಪ. अच्छा ठीक है, समझ गया. ನಂಗೆ ಟೀ ತುಂಬ ಇಷ್ಟ. ಟೀ ಎಲ್ಲೋದು ಮಿಸ್ ಮಾಡಲ್ಲ. ಒಂದು ಟೈಮ್ ಊಟ ಮಾಡ್ಕೊಟ್ರೆ ನನಗೆ ಟೀ ಬೇಕು. ನಿದ್ದೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ನನಗೆ ಟೆನ್ಷನ್ ಜಾಸ್ತಿ ಇರುತ್ತೆ, ನಾನು ಟೀ ಜಾಸ್ತಿ ಕುಡಿತೀನಿ. ಸೊ ಟೀ ಕುಡ್ದಾಯ್ತು, ಇಲ್ಲಿಂದ ಹೋಗ್ತಾ ಇದ್ದೀವಿ ರಾಜಾಜಿನಗರ. ಅಲ್ಲಿಂದ ಹೋಗಿ ಲ್ಯಾಬ್ಗೆ ಹೋಗಿ ಅಲ್ಲಿ ಆಲ್ಬಮ್ ತೊಗೊಂಡು ಸೊ ಅಲ್ಲಿಂದ ಬಸವೇಶ್ವರ ಹೋಗಬೇಕು. ಸೊ ಕ್ಲೈಂಟಿಗೆ ಆಲ್ಬಮ್ ಕೊಟ್ಟರೆ ಗೊತ್ತು, ಕ್ಲಿಯರ್ ಆಗುತ್ತೆ ಅದು. ಅವ್ರು ಮೊನ್ನೆಯಿಂದ ಫೋನ್ ಮಾಡ್ತಾರೆ ಆಲ್ಬಮ್ ರೆಡಿ ಅಂತಂದ್ಬಿಟ್ಟು. ಸೊ ಇವತ್ತು ರೆಡಿ ಆಗಿದೆ, ಫೈನಲ್ ಆಗಿ ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ ಅವ್ರದ್ದು. ಸೊ ಈ ವಿಡಿಯೋದಲ್ಲಿ ನಾನು ಏನಾರ ತಪ್ಪಾಗಿ ಮಾತಾಡಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನಮ್ಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾದ್ರೆ ಹೆಂಗೆ ಗೊತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸರಿ ಮಾಡ್ಕೋತೀನಿ ಅದು. ಸೊ ಫೈನಲಿ ಆಲ್ಬಮ್ ರೆಡಿ ತೊಗೊಂಡು ಹೋಗ್ತಾಯಿದ್ದೀನಿ ಬಸವೇಶ್ವರಗೆ. ಆಫೀಸಲ್ಲಿ ಕೊಡಬೇಕು, ಕ್ಲೈಂಟ್ ವೆಯ್ಟ್ ಮಾಡ್ತಾರೆ ಪಾಪ ಅವಾಗಿದ್ದ. ಸೊ ಕೊಟ್ಬಿಟ್ರೆ ಸೊ ಕ್ಲಿಯರ್ ಆಗುತ್ತೆ. ಬಂದಿದ್ದೀನಿ ಇವಾಗ, ಆಫೀಸಲ್ಲಿ ಹೋಗ್ತಾಯಿದ್ದೀನಿ ಮೇಲೆ. ಸೊ 2nd ಫ್ಲೋರು ಹೋಗ್ಬೇಕು ಇವಾಗ. 2nd ಫ್ಲೋರ್ ಲಿಫ್ಟು ಓಪನ್ ಮಾಡ್ತಾಯಿದ್ದೀನಿ. ಓಪನ್. ಸೊ ಓಪನ್ ಆಯಿತು. ಬನ್ನಿ ಮೇಲೆ ಹೋಗೋಣ 2nd ಫ್ಲೋರ್ಗೆ. ಸೊ ಕ್ಲೋಸ್ ಮಾಡೋಣ ಡೋರ್ನ. ಇದು ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ ಇವಾಗ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಮನೇಲಿ ಬಂದು ಫುಲ್ ಟಯರ್ಡ್ ಆಗಿದೆ ಇವತ್ತು ತಿರುಗಿ. ಸೊ ಮನೆಗೆ ರೆಸ್ಟ್ ಮಾಡ್ಬೇಕು ಇವಾಗ. ಬಾಗಲ್ ತೆಗಿರಿ. ಹಾಯ್ ಮಗನೇ, ಏನು ಮಾಡ್ತೀವಿ ಮಗನೇ? ಇಲ್ಲ ಓಡ್ತಾವದಾನೆ. ಇದು ನಮ್ಮ ಮನೆ, ಇದು ಇಲ್ಲಿ ಯಾರು ಕಾಣ್ತಾರಲ್ಲ. ಏನು ಮಾಡಿ ಮಗನೇ ಸಮಾಚಾರ? ಫುಲ್ ಕೆಲಸ ಇವತ್ತು, ತುಂಬ ಬ್ಯುಸಿ ಇವತ್ತು. ಅಲ್ಲಿ ಓಡಾಟ ಜಾಸ್ತಿ ಇತ್ತು. ಸೊ ಹಾಗೆ ಟೈರ್ಡ್ ಆಗಿದೆ ಇವತ್ತು ನಾನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾಳೆ ನಾನು ಬ್ಲಾಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್.